ಅಯನ್, ಕ್ಯಾಲ್ಶಿಯಂ, ವಿಟಮಿನ್ ಸಿ, ಪೊಟ್ಯಾಷಿಯಂ ಇದೆಲ್ಲ ಇರುವಂಥ ಈ ನುಗ್ಗೆ ಸೊಪ್ಪೇನಿದೆ ಇದರ ಹೆಲ್ತ್ ಬೆನಿಫಿಟ್ಸ್ ನನಗೆ ಗೊತ್ತಾದ ತಕ್ಷಣ ನಾನು ಬೇಗ ಹೋಗ್ಬಿಟ್ಟು ನುಗ್ಗೆ ಸೊಪ್ಪನ್ನ ತೊಗೊಂಡು ಬಂದುಬಿಟ್ಟೆ. ಆದರೆ ಮಾರ್ಕೆಟಲ್ಲಿ ಯಾವಾಗಲೂ ನಮಗೆ ನುಗ್ಗೆ ಸೊಪ್ಪು ಸಿಗಲ್ಲ. ಹಾಗಾಗಿ ತಂದಿರೋ ಈ ನುಗ್ಗೆ ಸೊಪ್ಪನ್ನು ಹೇಗಾದರೂ ಮಾಡಿ ಒಂದು ತಿಂಗಳಾದ್ರೂ ದಿನ ಒಂದು ಸ್ವಲ್ಪ ಯೂಸ್ ಮಾಡೋ ಥರ ಹೇಗಾದರೂ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಬೇಕಲ್ಲ ಅಂತ ಯೋಚನೆ ಮಾಡ್ತಿರುವಾಗ ನಮ್ಮಮ್ಮ ಮಾಡ್ತಿದ್ದಂಥ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ನನಗೆ ನೆನಪಾಯಿತು. ಹಾಗಾಗಿ ಇವತ್ತು ಆ ಚಟ್ನಿ ಪುಡಿನ ಮಾಡೋಣ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ನಿಮಗೂ ತೋರಿಸ್ತೀನಿ. ಇದನ್ನು ಮಾಡೋದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ನಾನು ಕಡಲೆಬೇಳೆನ ತೊಗೊಂಡಿದ್ದೀನಿ, 2 ಸ್ಪೂನ್ ಕಡಲೆಬೇಳೆ, ಹಾಗೆ 2 ಸ್ಪೂನ್ ಕೊಬ್ಬರಿ, ಒಣ ಕೊಬ್ಬರಿನ ತೊಗೊಳ್ಳಿ. ಹಾಗೆ ಇಲ್ಲಿ 2 ಸ್ಪೂನ್ ನಾನು ಉದ್ದಿನಬೇಳೆನೂ ತೊಗೊಂಡಿದ್ದೀನಿ. ಉದ್ದಿನಬೇಳೆ ಆದಮೇಲೆ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ತೊಗೊಳ್ಳಿ, ಮತ್ತು ಧನಿಯಾ 2 ಸ್ಪೂನು, ಜೀರಿಗೆ 1 ಸ್ಪೂನು, ಬೆಳ್ಳುಳ್ಳಿ ಒಂದು ಕಂಪ್ಲೀಟ್ ಬೆಳ್ಳುಳ್ಳಿನ ತೊಗೊಂಡು ಅದನ್ನು ಬಿಡಿಸ್ಕೊಂಡು ಇಟ್ಕೊಂಡಿರಿ. ಒಂದು 4-5 ಒಣಮೆಣಸಿಕಾಯಿ. ಈ ನುಗ್ಗೆ ಸೊಪ್ಪೇನಿದೆ ಇದನ್ನು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿರಬೇಕು. ತುಂಬ ನುಣ್ಣಗೇನು ಪೌಡ್ರ್ ಮಾಡ್ಕೊಳ್ಬೇಕಾಗಿಲ್ಲ. ಈ ಥರ ನೋಡಿ ನಾನು ಹೇಗೆ ಮಾಡ್ಕೊಂಡಿದ್ದೀನಿ, ಇಷ್ಟು ತರತರಿಯಾಗಿ ಇಷ್ಟಿದ್ರೆ ಸಾಕು. ಹಾಗೆ ಕರಿಬೇವಿನ ಸೊಪ್ಪು ಬೇಕಾಗುತ್ತೆ. ಇದು ಬಿಟ್ಟು ನಿಮಗೆ ಇನ್ನೂ ಹಿಂಗನ್ನು ಸ್ವಲ್ಪ ಹಾಕಬೇಕಾಗುತ್ತೆ. ಇದನ್ನೀಗ ಸ್ಟಾರ್ಟ್ ಮಾಡೋಣ ಬನ್ನಿ ಏನು ಮಾಡಬೇಕು ಅಂತ. ಒಂದು ಕಬ್ಬಿಣದ ಬಾಣಲೆ ಅಥವಾ ತವನ ತೊಗೊಳ್ಳಿ. ಅದಕ್ಕೆ ಈಗ ಫಸ್ಟ್ ಕಡಲೆಬೇಳೆ ಹಾಗೆ ಉದ್ದಿನಬೇಳೆನ ಹಾಕಿ ಇದೆರಡನ್ನು ನೀಟಾಗಿ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಸೊ ನೋಡಿ ಈಗ ನಾನೀಗ ಹುರಿತಾ ಇದ್ದೀನಿ. ಇದನ್ನು ಎಷ್ಟು ಹುರ್ಕೊಳ್ಬೇಕು ಅಂತಂದರೆ ಇದು ಕೆಂಪು ಬಣ್ಣಕ್ಕೆ ಟರ್ನ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಹುರ್ಕೊಳ್ಬೇಕು. ನೋಡಿ ಈ ಥರ ಸ್ವಲ್ಪ ಗೋಲ್ಡನ್ ಕಲರ್ ಇದು ಟರ್ನ್ ಆಗಬೇಕು, ಅಲ್ಲಿವರೆಗೂ ಇದನ್ನು ನೀಟಾಗಿ ಹುರ್ಕೊಳ್ಳಿ. ಫಸ್ಟ್ ಇದೆರಡನ್ನು ಹುರ್ಕೊಂಡು ತೆಗೆದಿಟ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಏನು ಧನಿಯಾ ತೊಗೊಂಡಿದ್ವಲ್ಲ, ಧನಿಯಾ ಮತ್ತು ಜೀರಿಗೆ ಅದನ್ನು ಹಾಕ್ಕೊಂಡು ಮತ್ತೆ ಅದನ್ನು ಹುರ್ಕೊಳ್ಳಿ. ಇದು ಕೂಡ ಸ್ವಲ್ಪ ಗೋಲ್ಡನ್ ಕಲರ್ ಟರ್ನ್ ಆದರೆ ಸಾಕು. ಅದು ಹುರಿದಿರೋದು ನಿಮ್ಗೆ ಗೊತ್ತಾಗುತ್ತೆ, ಸ್ಮೆಲ್ ಕೂಡ ಬರ್ತಾ ಇರುತ್ತೆ, ಅಲ್ಲಿವರೆಗೂ ಹುರ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ, ಒಣಮೆಣಸಿಕಾಯಿ ಇದನ್ನೆಲ್ಲ ಹಾಕೊಂಡ್ಬಿಟ್ಟು ಇದನ್ನು ಕೂಡ ಹುರ್ಕೊಳ್ಳಿ. ಇದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಹುರಿದಿರೋದು ನಿಮ್ಗೆ ಗೊತ್ತಾಗುತ್ತೆ. ಅದನ್ನೆಲ್ಲ ಇವಾಗ ಒಂದು ತಟ್ಟೆಗೆ ಹಾಕಿಬಿಟ್ಟು ಆರೋದಕ್ಕೆ ಬಿಟ್ಬಿಡಿ. ಅದು ಆರಿದ ಮೇಲೆ ಮಿಕ್ಸಿ ಜಾರ್ಗೆ ಇದನ್ನು ಹಾಕಿಬಿಟ್ಟು ಸ್ವಲ್ಪ ಹಿಂಗೆ ಕೂಡ ಅದಕ್ಕೆ ಹಾಕಿ, ಹಿಂಗೆ ಹಾಕಿಬಿಟ್ಟು ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿಬಿಟ್ಟು ಅದನ್ನು ನೀವು ನೀಟಾಗಿ ಗ್ರೈಂಡ್ ಮಾಡ್ಕೊಂಬಿಡಿ. ಇದನ್ನು ಪುಡಿ ಮಾಡ್ಕೊಂಡ್ಮೇಲೆ ಇದಕ್ಕೇನೆ ಈಗ ನುಗ್ಗೆ ಸೊಪ್ಪಿನ ಪುಡಿ ಏನಿತ್ತು ಅದನ್ನು ಕೂಡ ಹಾಕಿಬಿಟ್ಟು ಅದನ್ನು ಕೂಡ ನೀಟಾಗಿ ರುಬ್ಕೊಂಬಿಡಿ. ಇದೀಗ ನಿಮ್ಮ ಏನಿದೆ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಈಗ ರೆಡಿಯಾಗಿದೆ. ಇದನ್ನು ಒಂದು 8 ಬಾಟಲ್ಗೆ ಹಾಕಿಬಿಟ್ಟು 1 ತಿಂಗಳವರೆಗೂ ಇದನ್ನು ಸ್ಟೋರ್ ಮಾಡಿ ಇಡ್ಬೋದು. ಇದನ್ನು ಬಿಸಿ ಅನ್ನಕ್ಕೆ 1 ಸ್ಪೂನ್ ತುಪ್ಪ ಹಾಗೆ 1 ಸ್ಪೂನ್ ಚಟ್ನಿ ಪುಡಿ ಹಾಕೊಂಡು ತಿಂತಾದರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಈ ಹೆಲ್ತಿ ರೆಸಿಪಿನ ನೀವೆಲ್ಲ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.